ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಂದರೆ, ನನ್ನ ಮಕ್ಕಳು ನನಗೆ ಎಷ್ಟೊಂದು ಹೆಲ್ಪ್ ಮಾಡ್ತಾರೆ ನೋಡಿ. ಮಕ್ಕಳಿಗೆ ಏನು ಕೆಲಸ ಇಟ್ಟು ಬೆಳೆಸ್ಬಾರ್ದು ಅಂತೇಳ್ಬಿಟ್ಟು ಏನೂ ಇಲ್ಲ. ನಾವು ಇವಾಗಿಂದ ಮಕ್ಕಳಿಗೆ ಏನು ಕಲಿಸ್ಕೊಡ್ತೀವೋ ಅದೇ ದೊಡ್ಡವರಾಗಿದ್ದ ಮೇಲೆ ಅವ್ರು ಕಲ್ತ್ಕೊಳ್ಳೋದು. ಹಾಗಾಗಿ ಮುದ್ದು ಮಾಡೋ ಟೈಮಲ್ಲಿ ಮುದ್ದು ಮಾಡ್ತಾ ಇರಬೇಕು, ಹೊಡೆಯೋ ಟೈಮಲ್ಲಿ ಹೊಡಿತಾ ಇರಬೇಕು, ಬುದ್ಧಿ ಹೇಳೋ ಟೈಮಲ್ಲಿ ಬುದ್ಧಿ ಹೇಳ್ತಾ ಇರಬೇಕು, ಕೆಲಸ ಇಡೋ ಟೈಮಲ್ಲಿ ಕೆಲಸ ಇಡ್ತಾ ಇರಬೇಕು. ಚಿಕ್ಕ ಮಕ್ಕಳು ಬಿಡು, ಏನು ಕೆಲಸ ಇಡಬಾರ್ದು ಅಂತೇಳಿ ಏನೂ ಇಲ್ಲ, ಎಲ್ಲನೂ ಹೇಳ್ಕೊಡ್ತಾ ಇರಬೇಕು ಅವ್ರಿಗೆ. ಇವತ್ತೊಂದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ತರಕಾರಿ ಆಮೇಲೆ ಕಾಳು ಹಾಕಿಬಿಟ್ಟು ಹೇಗೆ ಸಾರು ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು, ನಾನು ಮಿಕ್ಸಿ ಜಾರಿಗೆ ಮಸಾಲೆನ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ, ಆಮೇಲೆ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ರುಬ್ಬಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ಲಾಗಿ, ತುಂಬ ಬೇಗನೆ ಮಾಡ್ಕೊಳ್ಳುವಂಥ ಸಾಂಬಾರು ಇದು. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ಮೇಲೆ ರುಬ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಮಸಾಲೆ ನೈಸಾಗಿ ರುಬ್ಕೊಂಡಿರುವ ಮಸಾಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿ, ತುಂಬ ಬೇಗನೆ ಮಾಡ್ಕೊಬೋದು. ಒಂದು ಸ್ವಲ್ಪ ನಾನು ರಾತ್ರಿಯೇ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು. ಸ್ವಲ್ಪನೇ ಇತ್ತು ಕಾಳು, ಹಾಗಾಗಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಫ್ರಿಜ್ಜಲ್ಲಿ ಏನೇನು ಮಿಕ್ಕಿತ್ತು ಎಲ್ಲ ತರಕಾರಿ, ಸ್ವಲ್ಪ ಸ್ವಲ್ಪ ತರಕಾರಿ ಇತ್ತು. ಆ ತರಕಾರಿಗಳನ್ನೆಲ್ಲ ಇವಾಗ ಹಾಗೆ ಇಟ್ಬಿಟ್ರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪನೇ ಇತ್ತು, ಹಾಗಾಗಿ ಆ ತರಕಾರಿಗಳು ಆಮೇಲೆ ಇದೊಂದು ಸ್ವಲ್ಪ ಕಾಳು ಹಾಕ್ಬಿಟ್ಟು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಸಾಂಬಾರು ಹೇಗೆ ಮಾಡ್ಬೋದು. ನಾನು ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಇತ್ತು. ನವಿಲುಕೋಸು ಒಂದು ಅರ್ಧ ಇತ್ತು, ಆಮೇಲೆ ನುಗ್ಗೆಕಾಯಿನೂ ಸ್ವಲ್ಪ ಇತ್ತು, ಬದನೆಕಾಯಿ, ಬೀನ್ಸು, ಆಲೂಗಡ್ಡೆ ಇದನ್ನೆಲ್ಲ ಹಾಕಿಬಿಟ್ಟು ಕಾಳೊಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬರೀ ತರಕಾರಿ ಹಾಕಿ ಈ ಥರ ಸಾಂಬಾರು ಮಾಡ್ಕೊಳ್ಳೋದಕ್ಕೂ, ಆಮೇಲೆ ಕಾಳು ಜೊತೆಗೆ ತರಕಾರಿಗಳನ್ನ ಹಾಕಿಬಿಟ್ಟು ಈ ಥರ ಸಾಂಬಾರು ಮಾಡೋದಕ್ಕೂ ತುಂಬ ಟೇಸ್ಟಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಚಪಾತಿಗೆ, ರೈಸಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇದು ದೋಸೆಗೆ ಮಾಡ್ತಾಯಿದ್ದೀನಿ, ದೋಸೆಗೂ ಆಮೇಲೆ ರೈಸಿಗೂ. ಮಕ್ಕಳು ಸ್ಕೂಲಿಗೆ ಹೋದರು ಬೆಳಗ್ಗೆನೇ, ಇವತ್ತು ಮಾರ್ನಿಂಗ್ ಕ್ಲಾಸು ಬೆಳಗ್ಗೆನೇ ಹೋದರು, ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಮಕ್ಕಳು ಬಂದಿದ್ದ ಮೇಲೆ ದೋಸೆ ಮಾಡಿಕೊಡೋಣ ಅಂತೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಕಾಳು ತರಕಾರಿ ಎಲ್ಲ ಹಾಕಿಬಿಟ್ಟು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಧನಿಯಾ ಪೌಡ್ರು, ಖಾರ ಪುಡಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡಿದ್ದೆ. ಹಾಗಾಗಿ ಇವಾಗ ಬರೀ ಉಪ್ಪು ಮಾತ್ರ ಹಾಕ್ಕೊತಾ ಇದ್ದೀನಿ. ನಾನು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗೂ ಬೇಗನೆ ಮಾಡ್ಕೊಬೋದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ. ನಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಬೋದು. ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಗಟ್ಟಿನೇ ಮಾಡ್ಕೊತಿದ್ದೀನಿ, ತೀರ ನೀರಂಗಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನಾನು ಕುಕ್ಕರ್ ಮುಚ್ಚಿಡ್ತಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸಾಂಬಾರು ಅಂದರೆ. ಒಮ್ಮೆ ಟ್ರೈ ಮಾಡಿ, ಈ ಥರ ಕಾಳು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೈಸಿಗೂ, ಚಪಾತಿಗೂ, ದೋಸೆಗೂ ಅಂತ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಈ ಥರ ಸಾಂಬಾರು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಬೆಳಗ್ಗೆನೇ ಮಾಡಿಬಿಟ್ಟೆ ಸಾಂಬಾರು, ಅವ್ರು ಬಂದಿದ್ದ ಮೇಲೆ ದೋಸೆ ಮಾಡಿಕೊಡೋಣ ಅಂತೇಳ್ಬಿಟ್ಟು. ಮಕ್ಕಳು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಏನೇ ಒಂದು ಈ ಥರ ನನಗೆ ತುಂಬ ಕೆಲಸ ಇರೋ ದಿನ ತುಂಬ ಹೆಲ್ಪ್ ಮಾಡ್ತಾರೆ. ಡೈಲಿ ನಾನೇನು ಕೆಲಸ ಇಡೋದಿಲ್ಲ ಮಕ್ಕಳಿಗೆ. ಸ್ಕೂಲ್ಗೆ ಹೋಗಿ ಬಂದು ಟ್ಯೂಷನ್ಗೆ ಹೋಗಿ ಬರೋತ್ತಿಗೆ ಟೈಮ್ ಸರಿ ಹೋಗ್ಬಿಡುತ್ತೆ ಅವರಿಗೆ. ಹಾಗಾಗಿ ಈ ಥರ ಸಂಡೇ ಸ್ಯಾಟರ್ಡೇ ಮನೇಲಿ ಇರ್ತಾರಲ್ವ, ಆ ಟೈಮಲ್ಲಿ ಎಲ್ಲ ಒಂದೊಂದು ಕೆಲಸ ನಾನು ಕಲಿಸ್ಕೊಡ್ತಾ ಇರ್ತೀನಿ. ಯಾಕಂದರೆ ಹೆಣ್ಮಕ್ಳು ಆಗಿದ್ಮೇಲೆ ನಾವು ಎಷ್ಟೇ ಓದಿ ಏನೇ ಒಂದು ಕೆಲಸ ಮಾಡಿದ್ರೂ ಅವ್ರಿಗೆ ಮನೆ ಕೆಲಸ ಅನ್ನೋದು ಗೊತ್ತಿರಬೇಕು. ಎಲ್ಲ ಕೆಲಸನೂ ಹೆಣ್ಮಕ್ಳಾಗಿ ಕಲ್ತ್ಕೊಬೇಕು, ಮುಂದೆ ಅವ್ರಿಗೆ ಅದೇ ಒಳ್ಳೆಯದು. ಹಾಗಾಗಿಬಿಟ್ಟು ಇವಾಗಲಿಂದನೇ ನಾನು ಆದಷ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಕೆಲಸ ಕಲಿಸ್ಕೊಡ್ತಾನೆ ಇರ್ತೀನಿ ನೀಟಾಗಿ. ಇವಾಗ ಮೇನಾಗಿ ಅಪ್ಪ ಅಮ್ಮ ಮನೇಲಿ ಹೇಗಿರ್ತಾರೋ ಅದು ನೋಡಿಬಿಟ್ಟೆ ಮಕ್ಕಳು ಕಲಿತಾ ಇರ್ತಾರೆ. ಮನೆ ಕೆಲಸದಲ್ಲಿ ನಾನು ಹೇಗೆ ಕ್ಲೀನಾಗಿ ಮಾಡ್ತೀನೋ ಅದೇ ಥರನೇ ಮಕ್ಕಳು ಅಷ್ಟೇ ಕ್ಲೀನಾಗಿ ಮಾಡ್ತಾರೆ. ಇವತ್ತು ಸ್ಯಾಟರ್ಡೇ ನನಗೆ ಸ್ಯಾಟರ್ಡೇ ಆದರೆ
ಒಂದು ವಾರ ಬಿಟ್ಟು ಒಂದು ವಾರ ಇವಾಗ ಮಳೆ ಇಟ್ಕೊಂಡಿರೋದ್ರಿಂದ ನಾನು ಒಂದು ವಾರ ಬಿಟ್ಟು ಒಂದು ವಾರ ನಾನು ಬೆಡ್ಶೀಟು ಹಾಕ್ತಾಯಿರ್ತೀನಿ. ಇಲ್ಲಾಂದರೆ ಶನಿವಾರ ವೀಕ್ಲಿ ಒನ್ ಟೈಮ್ ಅಂತೂ ಬೆಡ್ಶೀಟ್ ಎಲ್ಲ ವಾಶ್ ಮಾಡ್ತೀನಿ. ಬೆಡ್ಶೀಟು ಆಮೇಲೆ ತಲೆದಿಂಬು ಕವರ್ ಅಂತೂ ವಾರಕ್ಕೊಂದ್ಸರಂತೂ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ, ತೆಗಿತಾ ಇರ್ತೀನಿ. ಯಾಕಂದರೆ ನಾವು ತಲೆದಿಂಬು ಮೇಲೇ ನೈಟ್ ಫುಲ್ಲು ತಲೆ ಇಟ್ಟು ಮಲಗ್ತಾ ಇರ್ತೀವಿ. ಹಾಗಾಗಿ ನಮಗೆ ಫೇಸಲ್ಲಿ ಪಿಂಪಲು ಅದೆಲ್ಲ ಬರೋದಕ್ಕೆ ಕಾರಣ ಅಂದರೆ ಈ ತಲೆದಿಂಬು ಕವರ್ ಮಾತ್ರ ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಅದು ನೀಟ್ ಇದ್ದಷ್ಟು ನಮಗೆ ಈ ಫೇಸಲ್ಲಿ ಪಿಂಪಲ್ಸ್ ಎಲ್ಲ ಬರೋದಿಲ್ಲ. ಹಾಗಾಗಿ ತಲೆದಿಂಬು ಕವರ್ ಮಾತ್ರ ವಾರದಲ್ಲಿ ಒಂದು ಸರಾದ್ರೂ ಕಂಪಲ್ಸರಿಯಾಗಿ ಚೇಂಜ್ ಮಾಡಲೇಬೇಕು. ನಾನು ಬೆಡ್ಶೀಟು ತಲೆದಿಂಬು ಕವರು ಇದನ್ನೆಲ್ಲ ಮೇಲೆ ಹಾಕಿ ಬಂದೆ. ಮಳೆ ಮೋಡ ಆಯಿತು ಆಗಲೇ. ಒಂದು ಸ್ವಲ್ಪ ಡ್ರೈಯರ್ಗೆ ಹಾಕಿದ್ನಲ್ವ, ಹಾಗೆ ಬೇಗ ಒಣಗುತ್ತೆ ಅಂತೇಳಿ ಹಾಕಿ ಬಂದಿದ್ದೆ. ಈ ಕಡೆ ಮಕ್ಕಳು ಬಂದರು. ದೋಸೆ ಮಾಡ್ತಾಯಿದ್ದೀನಿ. ಸಾಂಬಾರು ಬೆಳಗ್ಗೆನೇ ಮಾಡಿ ಇಟ್ಬಿಟ್ಟೆ ನಾನು, ಕಾಳು ತರಕಾರಿ ಎಲ್ಲ ಹಾಕಿ. ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಒಂದು ಸ್ವಲ್ಪ ದೋಸೆ ಮಾಡಿಕೊಡ್ಬೇಕಾದ್ರೇ ತುಪ್ಪ ಹಾಕಿಬಿಟ್ಟು ದೋಸೆ ಮಾಡ್ತಾಯಿರ್ತೀನಿ. ಇವ್ರಿಗೆ ರೈಸಲ್ಲಿ ಏನಾದರೂ ತುಪ್ಪ ಹಾಕ್ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ. ಹಾಗಾಗಿ ದೋಸೆಗೆ ನಾನು ತುಪ್ಪ ಹಾಕಿಬಿಟ್ಟು ಮಾಡಿಕೊಡ್ತಾಯಿರ್ತೀನಿ. ಮಕ್ಕಳಿಗೆ ತುಪ್ಪ ನಾವು ಡೈಲಿ ಒಂದು ಸ್ಪೂನಷ್ಟಾದ್ರೂ ತುಪ್ಪ ಕೊಡ್ತಾಯಿರಬೇಕು. ತುಂಬ ಒಳ್ಳೆಯದು ತುಪ್ಪ ಮಕ್ಕಳಿಗೆ. ಹಾಗಾಗಿ ನಾನು ಈ ಥರ ದೋಸೆ ಮಾಡಿದಾಗೆಲ್ಲ ಕೊಡ್ತಾಯಿರ್ತೀನಿ. ಏನಾದ್ರಲ್ಲೂ ಒಂದು ಸ್ವಲ್ಪ ಹಾಕ್ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ. ಅವರು ಕಂಡುಹಿಡಿದ್ಬಿಡ್ತಾರೆ ಸ್ಮೆಲ್ಲು. ದೋಸೆಗೆ ಮಾತ್ರ ಇಷ್ಟಪಟ್ಟು ತಿಂತಾರೆ. ನಮ್ಮ ಸಾಕ್ಷಿ, ನಮ್ಮ ಸಾಧನ ಪಾಪು ರೈಸಿಗೆಲ್ಲ ತಿಂತಾರೆ. ಈ ಬ್ಲೆಸ್ಸಿ ಬ್ಯೂಲ ಮಾತ್ರ ತಿನ್ನೋದೇ ಇಲ್ಲ ತುಪ್ಪ. ಇವಾಗ ನೋಡ್ತಾ ಇರ್ರಿ ಎಷ್ಟು ಕ್ಲೀನಾಗಿ ಮಾಡ್ತಾರೆ ಮನೆ ಕೆಲಸ ಅಂದರೆ. ನಾನು ಹೇಗೆ ಮಾಡ್ತೀನಿ ಡೈಲಿ ಎಲ್ಲ ಎತ್ತಿಟ್ಬಿಟ್ಟು ಕಡೆಯಿಂದ ಎಲ್ಲ ಎತ್ತಿಟ್ಟು ನೀಟಾಗಿ ಸೋಫಾ ಕವರು ಬೆಡ್ ಕವರ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಕಸ ಹೊಡೆಯೋದು ನೆಲ ಒರೆಸೋದು ನೋಡ್ತಾ ಇರ್ತಾರಲ್ವ ಮಕ್ಕಳು. ಕಣ್ಣು ಏನು ನೋಡುತ್ತೆ ಕೈ ಅದೇ ಮಾಡುತ್ತೆ ಅಂತಾರೆ ಅಲ್ವಾ. ಹಾಗಾಗಿ ನೋಡ್ತಾ ಇರ್ತಾರೆ ಡೈಲಿ. ಡೈನಿಂಗ್ ಟೇಬಲ್ ಮೇಲಿಂದ ಮೆಷಿನ್ನು ಎಲ್ಲೆಲ್ಲಿ ಏನೇನು ಅವರೇ ಇಟ್ಟಿರ್ತಾರೆ, ಅವರೇ ಗಲೀಜು ಮಾಡಿರ್ತಾರೆ. ಎಲ್ಲನೂ ನೀಟಾಗಿ ಕೆಲಸ ಮಾಡಬೇಕಾದ್ರೆ ನೀಟಾಗಿ ಮಾಡ್ತಾರೆ. ವೀಕ್ಲಿ ಒನ್ ಟೈಮ್ ಅಂತೂ ಕಸ ಗುಡಿಸಿ ನೆಲ ಒರೆಸೋ ಕೆಲಸ ಅವ್ರದ್ದೇ, ಅವರಿಬ್ಬರದ್ದೇ ಮಾಡ್ತಾರೆ. ತುಂಬ ನೀಟಾಗೆ ಮಾಡ್ತಾರೆ. ಬೆಡ್ರೂಮ್ದು ಬೆಡ್ ಕವರ್ ಎಲ್ಲ ಹಾಕಿ, ಈ ಕಡೆ ಸೋಫಾ ಕವರ್ ಎಲ್ಲ ಹಾಕಿ ಮೊದಲಿಗೆಲ್ಲ ಎತ್ತಿಟ್ಬಿಡ್ತಾರೆ. ಎತ್ತಿಟ್ಟು ಕಸ ಗುಡಿಸ್ಬಿಟ್ಟು ಆಮೇಲೆ ನೆಲ ಒರೆಸ್ಕೊಂಡು ಬಂದರು. ನಾನು ಆ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಮಳೆನೂ ಬಂತು. ಬೆಡ್ಶೀಟ್ ಎಲ್ಲ ತಂದು ಒಣಗಿತ್ತು ಎಲ್ಲ. ಒಂದು ಚೆನ್ನಾಗೇನು ಸ್ವಲ್ಪ ಹಸಿ ಇತ್ತು. ಹಾಗಾಗಿ ಎಲ್ಲ ಬಾಗಿಲ ಮೇಲೆ ಹಾಕಿಬಿಟ್ಟೆ. ಇನ್ನು ಬಟ್ಟೆ ಎಲ್ಲ ಇಲ್ಲೇ ಹಾಕ್ಕೊಂಬಿಡೋಣ, ಮತ್ತು ಮಳೆ ಬಂದುಬಿಡುತ್ತೆ ಅಂಥೇಳಿ ಇಲ್ಲೇ ಬಟ್ಟೆ ಎಲ್ಲ ಹಾಕಿ ವಾರಕ್ಕೆ ಒಂದು ಸರಿ ಆದರೂ ಈ ಲಂಚ್ ಬ್ಯಾಗು ತೊಳಿತಾನೆ ಇರಬೇಕು. ಗಲೀಜು ಏನಾದರೂ ಆಗಿಲ್ಲ ಅಂದರೆ ಒಂದು ವಾರ ಬಿಟ್ಟು ಒಂದು ವಾರ ನಾನು ತೊಳಿತೀನಿ. ಇಲ್ಲ ಏನಾದರೂ ಚೆಲ್ಕೊಂಡು ಏನಾದರೂ ಬಂದಿದ್ದರೂ ವಾರ ಶನಿವಾರ ದಿನ ಇದೇ ಕೆಲಸ ನನಗೆ. ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು, ಅದನ್ನು ತೊಳಿ, ಇದನ್ನು ತೊಳಿ, ಎಷ್ಟು ಕೆಲಸ ಮಾಡ್ತಿರ್ತೀನಿ ಅಂದರೆ ಅದು ಮಾಡ್ತಾನೇ ಇರ್ತೀನಿ. ಶನಿವಾರ ಮಾತ್ರ ಡೈಲಿ ಕೆಲಸ ಇರುತ್ತೆ. ಇದೇ ಪಾತ್ರೆ ತೊಳಿ, ಕಸ ಹೊಡಿ, ನೆಲ ಒರೆಸು ಅಂಥೇಳಿ. ಬಟ್ ಈ ಶನಿವಾರ ಮಾತ್ರ ನನಗೆ ಮಕ್ಕಳಿಗೆ ತುಂಬ ಕೆಲಸ ಆಗಿಬಿಡುತ್ತೆ. ರಾತ್ರಿಯೇ ನಾನು ಪಾತ್ರೆ ಎಲ್ಲ ತೊಳೆದಿದ್ದೆ. ಇವಾಗ ಟಿಫನ್ನು ದೋಸೆ ಮಾಡಿಕೊಟ್ಟೆ. ದೋಸೆ ಎಲ್ಲ ತಿಂದ್ವಲ್ವ, ದೋಸೆ ಮಾಡಿ ತಿಂದು ಆಮೇಲೆ ಸಾಂಬಾರು ಮಾಡಿರೋದು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಆಗುತ್ತೆ ಅಂತೇಳಿ ಆ ಕಡೆ ರೈಸಿಗೂ ಇಟ್ಟೆ. ರೈಸಿಗೆ ಇಟ್ಟು ಈ ಕಡೆ ಪಾತ್ರೆನೂ ತೊಳೆಯೋಷ್ಟರೊಳಗೆ ರೈಸು ಆಗೋಯಿತು. ಇನ್ನೇನು ಕಿಚನ್ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು ಈ ಕಡೆ ಮಕ್ಕಳದ್ದು ಶೂ ಎಲ್ಲ ತೊಳೆದು, ಶೂ, ಸಾಕ್ಸು, ರಿಬ್ಬನು, ಆಮೇಲೆ ಬಾಶಿನ್ಕೆ, ಈ ತಲೆ ಬಾಚ್ಕೊಳ್ಳೋ ಬಾಶಿನ್ಕೆ ಮಾತ್ರ ವಾರಕ್ಕೊಂದ್ಸರಿ ಕಂಪಲ್ಸರಿಯಾಗಿ ತೊಳಿತಾನೆ ಇರ್ತೀನಿ. ಯಾಕೆಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು ವಾರ ಪೂರ್ತಿ ತಲೆ ಬಾಚ್ಕೊಂಡಿರ್ತೀವಿ. ತುಂಬ ಗಲೀಜಿರುತ್ತೆ ಬಾಶಿನ್ಕೆಯಲ್ಲಿ. ಹಾಗಾಗಿ ನಾನು ವಾರಕ್ಕೊಂದ್ಸರಿ ಮಾತ್ರ ಬಾಶಿನ್ಕೆ ತೊಳಿತಾ ಇರ್ತೀನಿ. ಮಕ್ಕಳು ರಿಬ್ಬನು ವಾರ ಪೂರ್ತಿ ಎಣ್ಣೆ ಹಾಕ್ಬಿಟ್ಟು ಕಟ್ಟಿರ್ತೀನಲ್ವ, ಅದನ್ನು ಕೊಳೆ ಆಗಿರುತ್ತೆ. ಹಾಗಾಗಿ ವಾರಕ್ಕೊಂದ್ಸರಿ ರಿಬ್ಬನು, ಶೂ, ಬಾಶಿನಿಕೆ, ಲಂಚ್ ಬ್ಯಾಗು, ಬೆಡ್ಶೀಟು, ತಲೆದಿಂಬು ಕವರು ಇದೆಲ್ಲ ಡೀಪ್ ಕ್ಲೀನ್ ಇರುತ್ತೆ ಸ್ಯಾಟರ್ಡೆ ಆದರೆ. ನೆಕ್ಸ್ಟು ಮಕ್ಕಳಿಗೆಲ್ಲರಿಗೂ 4 ಜನಕ್ಕೂ ತಲೆ ಸ್ನಾನ ಮಾಡಿಸಿದೆ. ಸಾಕ್ಷಿ ನೋಡ್ರಿ ಗುರಾಯಿಸ್ತಿದ್ದಾಳೆ. ನಿದ್ದೆ ಬಂದುಬಿಟ್ಟಿದೆ. ಅವಳಿಗೆ ಮಲಗಿಸಿ ನಾನೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರೊಳಗೆ ಸಂಜೆನೇ ಆಗೋಯಿತು. 4 ಗಂಟೆ ಏನೋ ಆಗೋಯಿತು. ಅದಾಗಿದ್ಮೇಲೆ ನಾನೊಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಅವರಿಗೆ ಒಂದು ಸ್ವಲ್ಪ ತಲೆ ನೋಡ್ತಾ ಇದ್ದೆ. ಭಾನುವಾರ ಟೈಮ್ ಹೇಗೆ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ. ಚರ್ಚಿಗೆ ಹೋಗಿ ಬಂದುಬಿಡ್ತೀವಿ. ಅಡುಗೆ ಗಿಡಿಗೆ ಮಾಡ್ಕೊಂಡು ಒಂದು ಸ್ವಲ್ಪ ಹಂಗೆ ಟೈಮ್ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಶನಿವಾರ ದಿನವೇ ಎಲ್ಲ ಕ್ಲೀನಿಂಗ್ ಕೆಲಸ, ಮಕ್ಕಳಿಗೆ ನೇಲ್ಸ್ ಕಟ್ ಮಾಡೋದು, ತಲೆ ಬಾಚೋದು, ತಲೆ ನೋಡೋದು, ತಲೆ ಬಾಚೋದೇನು ಡೈಲಿ ಬಾಚ್ತಾ ಇರ್ತೀನಿ, ತಲೆ ನೋಡೋದು, ಆಮೇಲೆ ನೇಲ್ಸ್ ಕಟ್ ಮಾಡೋದು ಎಲ್ಲ ಶನಿವಾರದ ಇಟ್ಕೊಂಡಿರ್ತೀನಿ. ಎಲ್ಲ ಮಾಡಿ ಮುಗಿಸೋಷ್ಟರೊಳಗೆ 1 ಅವರ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇನ್ನೇನು ಟ್ಯೂಷನ್ 5:30ಗೆ ಟ್ಯೂಷನ್ಗೆ ಹೋಗ್ತಾರ ಅಂತ ಹೇಳ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಲ್ವಾ.
ನೆಕ್ಸ್ಟು ಅವಲಕ್ಕಿ ಇತ್ತು ಮನೇಲಿ, ಪೇಪರ್ ಅವಲಕ್ಕಿ ಅರ್ಧ ಕೆ.ಜಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಒಂದು ಪಾತ್ರೆಗೆ ಅವಲಕ್ಕಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಅದನ್ನು ಬಿಸಿ ಮಾಡಿಕೊಂಡೆ. ಒಂದು 5 ನಿಮಿಷ ಬಿಸಿ ಮಾಡೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ್ಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆ, ಶೇಂಗಾ ಬೀಜ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅವಲಕ್ಕಿಗೆಲ್ಲ ಶೇಂಗಾ ಬೀಜ, ಕಡಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಒಂದೊಂದು ಸರಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು, ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ಮಾಡಿಕೊಟ್ಬಿಟ್ರೆ ಮಕ್ಕಳು ಒಂದು 2 ದಿನ ಇಟ್ಕೊಂಡು ಇದನ್ನೇ ತಿಂತಾರೆ. ಹಾಗಾಗಿ ತರಿಸ್ತಾ ಇರ್ತೀನಿ ತಿಂಗಳ ರೇಷನಲ್ಲಿ ಅವಲಕ್ಕಿ ಮಾತ್ರ. ಅವಲಕ್ಕಿ, ಮಂಡಕ್ಕಿ ಇದನ್ನೆಲ್ಲ ಮಳೆ ಬರೋ ಟೈಮಲ್ಲಿ ಒಗ್ಗರಣೆ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ಇರುತ್ತೆ. ಮಳೆ ಟೈಮಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸು ಡೈಲಿ ಮಾಡಿಕೊಡ್ತಾನೆ ಇರಬೇಕು. ದಿನ ಒಂದೊಂದು ಸ್ನ್ಯಾಕ್ಸ್ ಮಾಡೋಷ್ಟರೊಳಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಇವತ್ತು ಸಿಂಪಲಾಗಿ ಬೇಗ ಆಗುವಂಥದ್ದೇ ಮಾಡ್ಕೊತಿದ್ದೀನಿ. ಕೆಲಸ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನನಗಂತೂ. ಆಮೇಲೆ ಒಂದು ಸ್ವಲ್ಪ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅವಲಕ್ಕಿ, ಅದರೊಟ್ಟಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಅವಲಕ್ಕಿ. ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ಹಾಕ್ಕೊಂಡ್ಬಿಟ್ರೆ ಆಯಿತು. ಸಕ್ಕರೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಕೊಡಿ. ಹಾಕುವಂಥ ವೀಡಿಯೋಸ್ ನಿಮಗೆ ಮೊದಲಾಗಿ ಬರುತ್ತೆ. ಆದಷ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ, ಸಪೋರ್ಟ್ ಮಾಡಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು.